ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ನೀವೆಲ್ಲ? ನಾನು ಚೆನ್ನಾಗಿದ್ದೇನೆ ವೀಕ್ಷಕರೇ, ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ ನೋಡಿ, ಇವತ್ತು ನಾನು ಬೆಳ್ತಿಗೆ ಹಾಕಿ ನಿನ್ನೆ ನೆನೆ ಹಾಕಿದ್ದೇನೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಿಂಡಿ ಮಾಡಲಿಕ್ಕೆ. ಮತ್ತು ಸ್ವಲ್ಪ ಹೆಸರು ಕಾಳು ಕೂಡ ಹಾಕಿದ್ದೇನೆ. ಹೆಸರು ಕಾಳು ನೆನೆ ಹಾಕಿದ್ದೇನೆ ನಿನ್ನೆ. ಬೇರೆ ಬೇರೆ ಮಾಡಿ ನೆನೆ ಹಾಕಿದ್ದೇನೆ. ಇವತ್ತು ಬೆಳ್ತಿಗೆ ಅಕ್ಕಿಗೆ ಹೆಸರು ಕಾಳು ಹಾಕಿ ದೋಸೆ ಮಾಡಬೇಕಂತೇಳಿ ನಾನು ಹಾಗೆ ಮಾಡಿದ್ದು. ಯಾಕೆಂದರೆ ದಿನಾಲು ಹೆಸರು ಕಾಳು ತಿನ್ನಲಿಕ್ಕೆ ಒಳ್ಳೆಯದಾಗೋದಿಲ್ಲ. ಹೀಗೆ ದೋಸೆಗೆ ಹಾಕಿ ಸ್ವಲ್ಪ ಇದು ಮಾಡಿದರೆ ಹಾಕಿ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ನೋಡಿ, ಈಗ ನಾನು ಇದನ್ನು ರುಬ್ತೇನೆ. ಅಕ್ಕಿ ಹಾಕಿದ್ದೇನೆ ಮಿಕ್ಸಿ ಜಾರಿಗೆ. ಇನ್ನು ಅದಕ್ಕೆ ಹೆಸರು ಕಾಳು ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕಲಿಲ್ಲ, ಅದಕ್ಕೆ ಅಕ್ಕಿ ಕೂಡ ಜಾಸ್ತಿ ಹಾಕಲಿಲ್ಲ ನಾವು, ನಮಗೆ ಇಬ್ಬರಿಗೆ ಮಾತ್ರ. ನೋಡಿ, ಇನ್ನು ಇದನ್ನು ಅದಕ್ಕೆ ಉಪ್ಪು ಕೂಡ ಹಾಕ್ತೇನೆ ರುಚಿಗೆ ತಕ್ಕ. ಇನ್ನು ಇದನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಬಬೇಕು. ನೋಡಿ, ಇದು ಜೀನಿ ವೀಕ್ಷಕರು. ನಾನು ಸ್ವಲ್ಪ ನನ್ನ ವೆಯ್ಟ್ ಲಾಸ್ ಮಾಡಿಕೊಳ್ಬೇಕಂತ, ನನಗೆ ಗಂಟು ನೋವು, ಮೊಣಕಾಲು ನೋವು. ಹಾಗೆ ಜೀನಿ ಕುಡಿಯುವುದು ಈಗ ಬೆಳಿಗ್ಗೆ. ಫುಡ್ಡೆಲ್ಲ ಕಂಟ್ರೋಲ್ ಮಾಡಬೇಕಂತ ಹೇಳಿ, ಯೋಗ ಮಾಡಬೇಕಂತ ಹೇಳಿ. ನೋಡಿ, ಇದು ಕಡ್ದಾಯಿತು. ನೋಡಿ, ನುಣ್ಣಗೆ ಕಡಿಬೇಕು ಅದನ್ನು ಮಿಕ್ಸಿಯಲ್ಲಿ. ನೋಡಿ, ಇಷ್ಟು ದಪ್ಪ ಉಂಟು ಇದನ್ನು ಇನ್ನು ತೆಳು ಮಾಡಬೇಕು. ಇಷ್ಟು ದಪ್ಪ ಬೇಡ, ಒಂದು ನೀರು ದೋಸೆಗೆ ಎಷ್ಟು ನಾವು ತೆಳು ಮಾಡ್ತೇವೆ ಅದಕ್ಕಿಂತ ಸ್ವಲ್ಪ ದಪ್ಪ ಮಾಡಿದರೆ ಆಯಿತು. ಅದು ತುಂಬ ಸ್ಮೂತ್ ಆಗ್ತದೆ, ದೋಸೆ ಕಟ್ಟಾಗ್ತದೆ. ನೋಡಿ, ಗೊತ್ತೇ ಆಗೋದಿಲ್ಲ ಇದಕ್ಕೆ ಹೆಸರು ಕಾಳು ಹಾಕಿದ್ದೇನೆ ಅಂತೇಳಿ. ದೋಸೆ ಮಾತ್ರ ಪ್ಯೂರ್ ಕಲರ್ ಬರೋದಿಲ್ಲ, ಸ್ವಲ್ಪ ಕಲರ್ ಚೇಂಜ್ ಬರ್ತದೆ, ಪ್ಯೂರ್ ವೈಟ್ ಬರೋದಿಲ್ಲ ದೋಸೆ. ನೋಡಿ, ಅದಕ್ಕೆ ಇನ್ನು ತೆಂಗಿನ ತುರಿ ಹಾಕ್ತೇನೆ. ತೆಂಗಿನ ತುರಿ ಹಾಕಿದರೆ ರುಚಿ ಆಗ್ತದೆ. ತೆಂಗಿನ ತುರಿ ಹಾಕಿ ವೀಕ್ಷಕರೇ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ನೋಡಿ, ಚೆಂದ ಮಾಡಿ ಮಿಕ್ಸ್ ಮಾಡಿ. ಇದು ಸ್ವಲ್ಪ ದಪ್ಪ ಆಗಿದೆ, ಇನ್ನು ಸ್ವಲ್ಪ ಇದನ್ನು ನೀರು ಹಾಕಿ ತೆಳು ಮಾಡಬೇಕು. ಬೆಳಿಗ್ಗೆ ಸದಾ ದಿನಾಲು ತಿಂಡಿ ಮಾಡಲಿಕ್ಕಿದ್ರೆ ವೀಕ್ಷಕರೇ ಒಂದು ತಲೆ ಬಿಸಿ ಆಗ್ತದೆ. ಎಂತ ಮಾಡೋದು ಇವತ್ತೆಂತ ಮಾಡೋದು ಅಂತೇಳಿ. ನೋಡಿ, ಇದು ನಂದು ಗ್ರೀನ್ ಟೀ. ಬೆಳಿಗ್ಗೆ ಒಂದು ಗ್ರೀನ್ ಟೀ ಕುಡಿಯೋದು ನಾನು. ನೋಡಿ, ದೋಸೆ ಹೇಗೆ ಬಂದಿದೆ ನೋಡಿ, ಚೆಂದ ಬಂದಿದೆ. ನೋಡಿ, ನಾನು ಸ್ವಲ್ಪ ನಾನ್ ಸ್ಟಿಕ್ ಕಾವಲಿ ನಂದು, ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿದ್ದೇನೆ. ಇಲ್ಲದಿದ್ದರೆ ದೋಸೆ ಒಣಗಿದಾಗಿರ್ತದೆ, ಅದಕ್ಕೆ ಎಣ್ಣೆ ಹಚ್ಚಿದರೆ ತುಂಬ ಒಳ್ಳೆ ರುಚಿ ಕೂಡ ಬರ್ತದೆ, ತಿನ್ನಲಿಕ್ಕೆ ಕೂಡ ಒಳ್ಳೆಯದಾಗ್ತದೆ, ದೋಸೆ ಒಳ್ಳೆ ಬರ್ತದೆ. ತುಂಬ ಜನ ಹೇಳ್ತಿದ್ರು ನನ್ನಲ್ಲಿ ಈ ಕಾವಲಿ ತೆಗೆದುಕೊಳ್ಳುವಾಗ, ಅದಕ್ಕೆ ಇದು ಎಣ್ಣೆ ಹಚ್ಚಬೇಕಂತೇಳಿ. ನೋಡಿ, ದೋಸೆ ಇಷ್ಟು ಹೀಗೆ ಬಂದಿದೆ ನೋಡಿ ವೀಕ್ಷಕರ, ದೋಸೆ ಚೆಂದ ಬಂದಿದೆ. ನೋಡಿ, ಎಷ್ಟು ತೆಳು ಬಂದಿದೆ ನೋಡಿ. ನೀವು ಕೂಡ ಮಾಡಿ ನೋಡಿ ಹೆಸರು ಕಾಳು ಹಾಕಿ. ಥ್ಯಾಂಕ್ ಯು ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.